ಧರ್ಮಕ್ಕೆ ಚ್ಯುತಿಯಾದಾಗ ಭಗವಂತನ ಅವತಾರವಾಗುತ್ತೆ ಅನ್ನೋದು ಅವನದೇ ವಿಶ್ವಾಸದ ಮಾತುಗಳು. ಆ ದೃಷ್ಟಿಯಲ್ಲಿ 6-7ನೇ ಶತಮಾನದಲ್ಲಿ ಧರ್ಮಜ್ಞಾನಿ ಆಗಿತ್ತು. ಆ ಸಂದರ್ಭದಲ್ಲಿ ದೇವತೆಗಳೆಲ್ಲ ಹೋಗಿ ಶಂಕರನಲ್ಲಿ ಮೊರೆ ಇಟ್ಟರು, ಪರಮೇಶ್ವರನಲ್ಲಿ. ಭಾರತಕ್ಕೆ ಧರ್ಮಚ್ಯುತಿ ಬರ್ತಾ ಇದೆ, ನೀನು ಇದನ್ನು ಉದ್ಧರಿಸಬೇಕು ಅಂತ. ಆಗ ಶಿವ ಆ ಎಲ್ಲ ದೇವತೆಗಳಿಗೆ ಒಂದು ಆದೇಶವನ್ನು ಮತ್ತು ಅಭಯವನ್ನು ಕೊಟ್ಟ. ನಾನು ಭಾರತ ಭೂಮಿಯಲ್ಲಿ ಹುಟ್ಟಿ ಧರ್ಮವನ್ನು ಉಳಿಸ್ತೀನಿ ಮತ್ತು ಮತ್ತೆ ಸ್ಥಾಪಿಸ್ತೀನಿ ಅಂತ. ಆ ಸಮಯದಲ್ಲಿ ಕೇರಳದ ಕಾಲಟಿಯಲ್ಲಿ ಶಿವಗುರು ಮತ್ತು ಆರ್ಯಾಂಬೆ ಇಬ್ಬರು ಪರಶಿವನನ್ನು ಕುರಿತು ತಪಸ್ಸನ್ನು ಮಾಡ್ತಾಯಿದ್ರು, ಸತ್ಸಂತಾನ ಬೇಕು ಅಂತ. ಹಾಗೆ ಪರಶಿವನೇ ಭೂಮಿಗೆ ಬಂದು ಇಳಿದ ದಿವಸ ಈ ಶಂಕರ ಜಯಂತಿ. ಹಾಗಾಗಿ ಶಂಕರ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೀವಿ. ಶಿವ ಜ್ಞಾನ ಮತ್ತು ಆನಂದ ಸ್ವರೂಪಿ. ಶಂಕರಾಚಾರ್ಯರ ಅವತಾರವಾಗಿದ್ದು ಇವುಗಳನ್ನು ಬಿತ್ತಲಿಕ್ಕಾಗಿ ಎಲ್ಲ ಪ್ರಜೆಗಳು ಆನಂದದಿಂದ ಇರಬೇಕು ಮತ್ತು ಜ್ಞಾನಿಗಳಾಗಿರಬೇಕು ಅನ್ನೋ ಕಾರಣಕ್ಕೆ. ಹೀಗಾಗಿ ಅದ್ವೈತವನ್ನು ಅದರಲ್ಲಿ ಕಾಣಬಹುದು ಪ್ರತಿಯೊಬ್ಬರು ಅಂತ ಅವರು ಎಲ್ಲರಿಗೆ ಸಮಾನ ದೃಷ್ಟಿಯಿಂದ ತೋರಿಸಿಕೊಟ್ಟಂಥ ಮಹಾಗುರುಗಳು. ಹಾಗಾಗಿ ಅವರನ್ನು ಜಗದ್ಗುರು ಅಂತ ಕರೀತಾರೆ. ಅಂಥವರನ್ನು ಸ್ಮರಿಸಿಕೊಳ್ಳೋದು ಪ್ರತಿ ದಿವಸದ ಕೆಲಸ. ಇದು ಒಂದು ದಿವಸದ್ದಲ್ಲ, ಇದು ರಾಷ್ಟ್ರೀಯ ಹಬ್ಬವಾಗಿ, ರಾಷ್ಟ್ರೀಯ ಜಯಂತಿಗಳನ್ನು ಹೇಗೆ ಆಚರಿಸ್ತೀವೋ ಆ ರೀತಿಯಲ್ಲಿ ಈ ದಿವಸ ಬೆಳೆದು ನಿಂತಿದೆ. ಅದಕ್ಕೆ ಕಾರಣ ಅವರು ಕೊಟ್ಟಂಥ ಜ್ಞಾನ ಮತ್ತು ಆನಂದ. ಇವುಗಳಲ್ಲೇ ಮನುಷ್ಯನ ಆನಂದ ಇದೆ ಅನ್ನೋದನ್ನು ಅವರು ತಿಳಿಸಿಕೊಟ್ಟಂಥ ಮಹನೀಯರು. ಅವರನ್ನು ಸ್ಮರಿಸಿಕೊಳ್ಳೋದು ಈ ದಿವಸ ನಮ್ಮ ಭಾಗ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.